ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಪುರುಷರ 2020 ವಿಶ್ವಕಪ್ ಕ್ರಿಕೆಟ್ ಗೆದ್ದಂಥ ದೇಶಗಳು ಯಾವ್ಯಾವು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಈವರೆಗೂ ಏನು 2020 ವಿಶ್ವಕಪ್ ಕ್ರಿಕೆಟ್ ಏನು ನಡೆದಿದೆ, ಅದರಲ್ಲಿ ಯಾವ ದೇಶದ ವಿರುದ್ಧ ಗೆದ್ದಿದೆ, ಯಾವ ವರ್ಷದಲ್ಲಿ ಗೆದ್ದಿದೆ, ಆ ಗೆದ್ದಂಥ ಸಂದರ್ಭದಲ್ಲಿ ಆ ಒಂದು ಗೆಲುವಿನ ನಗೆಯನ್ನು ಬೀರಿದಂಥ ನಾಯಕ ಯಾರು ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಮೊದಲನೆಯದಾಗಿ ಪುರುಷರ 2020 ವಿಶ್ವಕಪ್ ಕ್ರಿಕೆಟ್ ಏನಿದೆ ಅದನ್ನು ಗೆದ್ದಂಥ ದೇಶಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇ ಒಂದು 2020 ವಿಶ್ವಕಪ್ ಕ್ರಿಕೆಟ್ ಏನಿದೆ ಅದು 2007ರಲ್ಲಿ ನಡೆಯುತ್ತೆ. ಆ 2007ರಲ್ಲಿ ನಡೆದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಗೆಲ್ಲುತ್ತೆ. ಆಗ ಒಂದು ಗೆಲುವಿನ ಒಂದು ತಂಡದ ನಾಯಕನಾಗಿ ನಮ್ಮ MS ಧೋನಿ, ಮಹೇಂದ್ರ ಸಿಂಗ್ ಧೋನಿಯವರು ಇರ್ತಾರೆ. ರನ್ನರ್ ಅಪ್ ದೇಶ ಯಾವುದಾಗುತ್ತೆ ಅಂದರೆ ಪಾಕಿಸ್ತಾನ ಆಗುತ್ತೆ. ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ದೇಶವು ತನ್ನ ಒಂದು 2020 ವಿಶ್ವಕಪ್ ಕ್ರಿಕೆಟ್ನ ಮೊದಲ ಒಂದು ವಿಶ್ವಕಪ್ಪನ್ನು ತನ್ನ ಮುಡಿಗೇರಿಸಿಕೊಳ್ಳುತ್ತದೆ ನಮ್ಮ ಭಾರತ ತಂಡ. 2007ರಲ್ಲಿ ಪಾಕಿಸ್ತಾನದ ಒಬ್ಬ ನಾಯಕನಾಗಿ, ಕ್ರಿಕೆಟ್ ನಾಯಕನಾಗಿ ಮಿಸ್ಬಾ ಉಲ್-ಹಕ್ ಅಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಆ ಒಂದು ರಣರೋಚಕ ಪಂದ್ಯ ಆಗಿರ್ತದೆ. ಆ ಒಂದು ರಣರೋಚಕ ಪಂದ್ಯದಲ್ಲಿ ನಮ್ಮ MS ಧೋನಿ ನೇತೃತ್ವದ ಒಂದು ತಂಡ ಮೊದಲ ವಿಶ್ವಕಪ್ 2020 ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಇನ್ನು ಎರಡನೆಯ 2020 ವಿಶ್ವಕಪ್ 2009ರಲ್ಲಿ ನಡೆಯುತ್ತೆ. ಆ 2009ರಲ್ಲಿ ನಡೆದಂಥ ಎರಡನೇ 2020 ವಿಶ್ವಕಪ್ಪನ್ನು ಪಾಕಿಸ್ತಾನ ತಂಡ ಗೆಲ್ಲುತ್ತೆ. ಆ ಪಾಕಿಸ್ತಾನ ತಂಡದ ಒಂದು ಸಾರಥ್ಯವನ್ನು ಯೂನಿಸ್ ಖಾನ್ ಅವರು ವಹಿಸಿರ್ತಾರೆ. ಈ ಒಂದು ಪಾಕಿಸ್ತಾನ ತಂಡ ಶ್ರೀಲಂಕಾವನ್ನು ಸದೆಬಡಿಯುವ ಮೂಲಕ ತನ್ನ ಚೊಚ್ಚಲ 2020 ವಿಶ್ವಕಪ್ಪನ್ನು ಪಾಕಿಸ್ತಾನ ಗೆಲ್ಲುತ್ತೆ. 2009ರಲ್ಲಿ ಎರಡನೇ 2020 ವಿಶ್ವಕಪ್ಪನ್ನು ಗೆದ್ದ ದೇಶ ಪಾಕಿಸ್ತಾನ. ಇನ್ನು ಮೂರನೇ 2020 ವಿಶ್ವಕಪ್ 2010ರಲ್ಲಿ ನಡೆಯುತ್ತೆ. ಆ 2010ರಲ್ಲಿ ನಡೆಯೋದ್ರ ಮೂಲಕ ಮೂರನೇ ಒಂದು ವಿಶ್ವಕಪ್ ಚಾಲನೆ ಆಗ್ತದೆ. ಅಲ್ಲಿ ಇಂಗ್ಲೆಂಡ್ ತನ್ನ ಒಂದು ICC ಟೂರ್ನಮೆಂಟ್ಗಳಲ್ಲಿ ಮೊದಲ ಒಂದು ವಿಜಯವನ್ನು ಪಡ್ಕೊಳ್ತದೆ 2010ರಲ್ಲಿ ಇಂಗ್ಲೆಂಡ್. ಅದರಲ್ಲಿ ಪಾಲ್ ಕಾಲಿಂಗ್ವುಡ್ ಅವರು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಆಸ್ಟ್ರೇಲಿಯಾದ ವಿರುದ್ಧ ಇಂಗ್ಲೆಂಡ್ ತನ್ನ ಚೊಚ್ಚಲ ವರ್ಲ್ಡ್ ಕಪ್ಪನ್ನು 2020 ವಿಶ್ವಕಪ್ಪನ್ನು ಪಡ್ಕೊಳ್ತದೆ. 2010ರಲ್ಲಿ ಇಂಗ್ಲೆಂಡ್ ಪಡ್ಕೊಳ್ತದೆ. ಕಾಲಿಂಗ್ವುಡ್ ಅವರು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ನಾಲ್ಕನೇ 2020 ವಿಶ್ವಕಪ್ 2012ರಲ್ಲಿ ನಡೆಯುತ್ತೆ. ಈ 2012ರಲ್ಲಿ ನಡೆದಂಥ ನಾಲ್ಕನೇ 2020 ವಿಶ್ವಕಪ್ಪನ್ನು ವೆಸ್ಟ್ ಇಂಡೀಸ್ ಪಡ್ಕೊಳ್ತದೆ. ಡ್ಯಾರನ್ ಸ್ಯಾಮಿ ಅವರು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಶ್ರೀಲಂಕಾದ ವಿರುದ್ಧ ಗೆಲ್ಲುವ ಮೂಲಕ ತನ್ನ ಚೊಚ್ಚಲ ಮೊದಲ 2020 ವಿಶ್ವಕಪ್ಪನ್ನು ವೆಸ್ಟ್ ಇಂಡೀಸ್ ಪಡ್ಕೊಳ್ತದೆ. ಡ್ಯಾರನ್ ಸ್ಯಾಮಿ ಅವರು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಅಂದರೆ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ವಿಶ್ವಕಪ್ನಲ್ಲಿ ತನ್ನದೇ ಆದಂಥ ಮೋಡಿಯನ್ನು ಮಾಡಿ ಮೊದಲೆರಡು ವಿಶ್ವಕಪ್ಗಳನ್ನು ಗೆದ್ದಿದ್ದಂಥ ವೆಸ್ಟ್ ಇಂಡೀಸ್ ತನ್ನ ಚೊಚ್ಚಲ 2020 ವಿಶ್ವಕಪ್ಪನ್ನು 2012ರಲ್ಲಿ ಪಡ್ಕೊಳ್ತದೆ. ಇನ್ನು ಐದನೆಯ ವಿಶ್ವಕಪ್ ನಡೆಯುತ್ತೆ 2014ರಲ್ಲಿ. 2014ರಲ್ಲಿ ನಡೆದಂಥ 2020 ವಿಶ್ವಕಪ್ನ ವಿಜೇತ ತಂಡ ಯಾವುದಪ್ಪ ಅಂದರೆ ನಮ್ಮ ಶ್ರೀಲಂಕಾ ತಂಡ ಗೆಲ್ತದೆ. ಲಸಿತ್ ಮಲಿಂಗ ಅವರು ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ನಮ್ಮ ಭಾರತವನ್ನು ಫೈನಲ್ನಲ್ಲಿ ಸೋಲಿಸುವ ಮೂಲಕ ನಮ್ಮ ಮಹೇಂದ್ರ ಸಿಂಗ್ ಧೋನಿಯವರ ನೇತೃತ್ವದ ಒಂದು ತಂಡ ಏನಿತ್ತು ಆ ತಂಡವನ್ನು ಲಸಿತ್ ಮಲಿಂಗ ಅವರ ಶ್ರೀಲಂಕಾ ತಂಡ ಸೋಲಿಸುವ ಮೂಲಕ ತನ್ನ ಚೊಚ್ಚಲ 2020 ವಿಶ್ವಕಪ್ಪನ್ನು ಶ್ರೀಲಂಕಾ ತನ್ನದಾಗಿಸ್ಕೊಳ್ತದೆ. 2014ರಲ್ಲಿ ಒಂದು ಶ್ರೀಲಂಕಾ ತನ್ನ ಚೊಚ್ಚಲ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಐದನೇ ವಿಶ್ವಕಪ್ಪನ್ನು ಅದು ತನ್ನದಾಗಿಸ್ಕೊಳ್ತದೆ. ಐದನೇ ವಿಶ್ವಕಪ್ನಲ್ಲಿ ತನ್ನ ವಿಜಯವನ್ನು
ಪಡ್ಕೊಳ್ತದೆ. ಇನ್ನು 2021ರಲ್ಲಿ ಆರನೇ ಯೋ ಆರನೇ ಸಾರಿ ಆರನೇ ವಿಶ್ವಕಪ್ ನಡೆಯುತ್ತೆ. 2016ರಲ್ಲಿ ಆರನೇ 2020 ವಿಶ್ವಕಪ್ ನಡೆಯುತ್ತೆ. ಈ 2016ರಲ್ಲಿ ನಡೆದಂಥ ಆರನೇ ವಿಶ್ವಕಪ್ಪನ್ನು ವೆಸ್ಟ್ ಇಂಡೀಸ್ ತಂಡ ಗೆಲ್ತದೆ. ಅದು ಡ್ಯಾರನ್ ಸ್ಯಾಮಿ ಅವರ ನಾಯಕತ್ವದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತೆ. ತನ್ನ ಎರಡನೇ 2020 ವಿಶ್ವಕಪ್ಪನ್ನು ವೆಸ್ಟ್ ಇಂಡೀಸ್ ತನ್ನದಾಗಿಸ್ಕೊಳ್ತದೆ. 2016ರಲ್ಲಿ ಆರನೇ ವಿಶ್ವಕಪ್ನಲ್ಲಿ ತನ್ನ ಎರಡನೇ ಒಂದು ಗೆಲುವನ್ನು ಪಡ್ಕೊಳ್ತದೆ. ಡ್ಯಾರನ್ ಸ್ಯಾಮಿ ನೇತೃತ್ವದ ವೆಸ್ಟ್ ಇಂಡೀಸ್ ತಂಡ 2016ರಲ್ಲಿ ತನ್ನ ಎರಡನೇ 2020 ವಿಶ್ವಕಪ್ಪನ್ನು ಇಂಗ್ಲೆಂಡ್ ವಿರುದ್ಧ ಗೆಲ್ತದೆ. ಇನ್ನು 7ನೆಯ ವಿಶ್ವಕಪ್ ನಡೆಯುತ್ತೆ. 7ನೇ ವಿಶ್ವಕಪ್ ನಡೆದಂಥ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ತಂಡ 2021ರಲ್ಲಿ ಹ್ಯಾರನ್ ಫಿಂಚ್ ಅವರ ನಾಯಕತ್ವದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ತನ್ನ ಚೊಚ್ಚಲ 2020 ವಿಶ್ವಕಪ್ಪನ್ನು ಪಡ್ಕೊಳ್ತದೆ. ಆಸ್ಟ್ರೇಲಿಯಾ ತಂಡ ಏನು 50 ಓವರ್ಗಳ ಒಂದು ವಿಶ್ವಕಪ್ನಲ್ಲಿ 6 ವಿಶ್ವಕಪ್ಪನ್ನು ಗೆದ್ದಿರುವಂಥ ಆಸ್ಟ್ರೇಲಿಯಾ 2020 ವಿಶ್ವಕಪ್ಪನ್ನು ಪಡ್ಕೊಳ್ಳೋದಕ್ಕೆ 2021ರವರೆಗೂ ಕೂಡ ಕಾಯಬೇಕಾಗ್ತದೆ. 2021ರಲ್ಲಿ ಆಸ್ಟ್ರೇಲಿಯಾ ತಂಡ ಆ್ಯರನ್ ಫಿಂಚ್ ಅವರ ನಾಯಕತ್ವದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸದೆಬಡಿಯುವ ಮೂಲಕ ಮೊದಲ 2020 ವಿಶ್ವಕಪ್ಪನ್ನು ಗೆಲ್ತದೆ. ಇನ್ನು 8ನೆಯ ವಿಶ್ವಕಪ್ 2022ರಲ್ಲಿ ನಡೆಯುತ್ತೆ. 2020 ವಿಶ್ವಕಪ್ ಅದನ್ನು ಗೆದ್ದಂಥ ತಂಡ ಇಂಗ್ಲೆಂಡ್ ತಂಡ ಏನಿದೆ ಅದು 2022ರಲ್ಲಿ ಜಾಸ್ ಬಟ್ಲರ್ ಏನಿದ್ದಾರೆ ಅವರ ನಾಯಕತ್ವದಲ್ಲಿ ಪಾಕಿಸ್ತಾನ ತಂಡವನ್ನು ಸೋಲಿಸುವ ಮೂಲಕ ಇಂಗ್ಲೆಂಡ್ ತನ್ನ ಎರಡನೇ 2020 ವಿಶ್ವಕಪ್ಪನ್ನು ತನ್ನ ಮುಡಿಗೇರಿಸಿಕೊಳ್ಳುತ್ತದೆ. ಗೆಲುವಿನ ಅಭಿಯಾನವನ್ನು ಮುಂದುವರಿಸುತ್ತದೆ. 2022ರ ವಿಶ್ವಕಪ್ನಲ್ಲಿ ಜೋಸ್ ಬಟ್ಲರ್ ನೇತೃತ್ವದ ಇಂಗ್ಲೆಂಡ್ ತಂಡ ತನ್ನ ಎರಡನೇ ವಿಶ್ವಕಪ್ಪನ್ನು ಗೆಲ್ತದೆ. ಇನ್ನು 9ನೆಯ ವಿಶ್ವಕಪ್ ನಡೆಯುತ್ತೆ. ಆ 9ನೆಯ ವಿಶ್ವಕಪ್ 2024ರಲ್ಲಿ ನಡೆಯುತ್ತೆ. 2024ರಲ್ಲಿ ನಡೆದಂಥ 2020 ವಿಶ್ವಕಪ್ನಲ್ಲಿ ನಮ್ಮ ಭಾರತದ ತಂಡ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ ತನ್ನ ಎರಡನೇ 2020 ವಿಶ್ವಕಪ್ಪನ ಗೆಲುವಿನ ಸಂಭ್ರಮವನ್ನು ಆಚರಿಸುತ್ತೆ. ಭಾರತ ತಂಡ 2024ರಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ತನ್ನ ಎರಡನೇ ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಳ್ತದೆ. ಇನ್ನು 11ನೆಯ ವಿಶ್ವಕಪ್ ನಮ್ಮ ಭಾರತ ತಂಡನೇ ಗೆಲ್ಲುತ್ತೆ. ತನ್ನ ಗೆಲುವಿನ ಓಟವನ್ನು ಮುಂದುವರಿಸುತ್ತೆ. 2026ರಲ್ಲಿ ಅಂದರೆ ಈ ವರ್ಷ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದ ಒಂದು 2020 ವಿಶ್ವಕಪ್ ಕ್ರಿಕೆಟ್ ತಂಡ ಏನಿತ್ತು ಅದು ನ್ಯೂಜಿಲ್ಯಾಂಡ್ ತಂಡವನ್ನು ಸೋಲಿಸುವ ಮೂಲಕ ಭಾರತ ತಂಡ 3ನೇ ವಿಶ್ವಕಪ್ಪನ್ನು ಗೆದ್ದಂಥ ಮೊದಲ ತಂಡವಾಗಿ ಹೊರಹೊಮ್ಮುತ್ತೆ. ನಮ್ಮ ಸೂರ್ಯಕುಮಾರ್ ಯಾದವ್ ಅವರ ಭಾರತ ತಂಡ ಒಂದು ಗೆಲುವನ್ನು ಪಡ್ಕೊಳ್ತು. ಇದಿಷ್ಟು ಇವತ್ತಿನ ತರಗತಿ. ಒಟ್ಟಾರೆ ನಾವು ಪುರುಷರ 2020 ವಿಶ್ವಕಪ್ ಗೆದ್ದಂಥ ದೇಶಗಳನ್ನು ನಾವು ನೋಡ್ತಾ ಹೋದ್ವಿ. ಮೊದಲನೇ ವಿಶ್ವಕಪ್ 2007ರಲ್ಲಿ ನಡೆದಾಗ ಭಾರತ ತಂಡ ಗೆಲ್ಲುತ್ತೆ. 2009ರಲ್ಲಿ ಪಾಕಿಸ್ತಾನ, 2010ರಲ್ಲಿ ಇಂಗ್ಲೆಂಡ್, 2012ರಲ್ಲಿ ವೆಸ್ಟ್ ಇಂಡೀಸ್, 2014ರಲ್ಲಿ ಶ್ರೀಲಂಕಾ, 2016ರಲ್ಲಿ ವೆಸ್ಟ್ ಇಂಡೀಸ್, 2021ರಲ್ಲಿ ಆಸ್ಟ್ರೇಲಿಯಾ, 2022ರಲ್ಲಿ ಇಂಗ್ಲೆಂಡ್, 2024ರಲ್ಲಿ ಭಾರತ, 2026ರಲ್ಲಿ ಮತ್ತೆ ಭಾರತ ಗೆದ್ದಿದೆ. ಇದಿಷ್ಟು ಕಪ್ ಅಂದರೆ 2020 ವಿಶ್ವಕಪ್ ಗೆದ್ದಂಥ ತಂಡಗಳ ಒಂದು ಪಟ್ಟಿಯಾಗಿ ಇದೆ. ಇದರಲ್ಲಿ ನಮ್ಮ ಭಾರತ ತಂಡ 3 ಬಾರಿ ಗೆದ್ದಿದೆ. ಇಂಗ್ಲೆಂಡ್ ತಂಡ 2, ವೆಸ್ಟ್ ಇಂಡೀಸ್ ತಂಡ 2, ಮತ್ತು
ಶ್ರೀಲಂಕಾ ಒಂದು ಬಾರಿ, ಪಾಕಿಸ್ತಾನ ಒಂದು ಬಾರಿ, ಮತ್ತು ಆಸ್ಟ್ರೇಲಿಯಾ ಒಂದು ಬಾರಿ. ಒಟ್ಟಾರೆ 12 ಏನು ವಿಶ್ವಕಪ್ಪು ನಡೆದಿದೆ. 10 ವಿಶ್ವಕಪ್ ಏನು ನಡೆದಿದೆ 2020 ವಿಶ್ವಕಪ್, ಅದರಲ್ಲಿ ಭಾರತ 3, ಇಂಗ್ಲೆಂಡ್ 2, ವೆಸ್ಟ್ ಇಂಡೀಸ್ 2, 3, 2, 5, 7, ಮತ್ತು ಆಮೇಲೆ ಶ್ರೀಲಂಕಾ, ಪಾಕಿಸ್ತಾನ, ಆಸ್ಟ್ರೇಲಿಯಾ ತಲಾ ಒಂದೊಂದು ಅಂದಾಗ 10 ವಿಶ್ವಕಪ್ಗಳು ನಡೆದಿದೆ. 10 ವಿಶ್ವಕಪ್ನಲ್ಲಿ ಭಾರತ ತನ್ನ 2020 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಪಾರಪತ್ಯವನ್ನು ಮುಂದುವರಿಸಿದೆ ಅನ್ನುವಂಥದ್ದು ಈ ಒಂದು ಪಟ್ಟಿಯಲ್ಲಿ ತಿಳಿದು ಬರುತ್ತೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.